ಬೆಂಗಳೂರಿಗೆ ನಕಲಿ ಸಿಗರೇಟ್ ಗ್ಯಾಂಗ್ ಹಾವಳಿ ತಟ್ತಾ ಇದೆ. ಐಟಿಸಿ ಹೆಸರಿನ ಬ್ರ್ಯಾಂಡ್ ನಕಲಿ ಸಿಗರೇಟ್ಗಳನ್ನು ಹಂಚಿಕೆ ಮಾಡ್ತಾ ಇದೆ, ವಿತರಿಸ್ತಾ ಇದೆ. ಕಾಂಬೋಡಿಯಾ, ಬಾಂಗ್ಲಾದಿಂದ ತಂದು ಇಲ್ಲಿ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ನಕಲಿ ಸಿಗರೇಟ್ ಹಾವಳಿಯ ಗ್ಯಾಂಗ್ ಈಗ ಪತ್ತೆಯಾಗಿದೆ. ಐಟಿಸಿ ಹೆಸರಿನ ಬ್ರ್ಯಾಂಡ್ ರೀತಿಯ ನಕಲಿ ಸಿಗರೇಟ್ಗಳು ಈಗ ಎಲ್ಲೆಡೆ ಮಾರಾಟ ಆಗ್ತಾ ಇದೆ. ಕಾಂಬೋಡಿಯಾ, ಬಾಂಗ್ಲಾದಿಂದ ತಂದು ಇಲ್ಲಿ ಮಾರಾಟವನ್ನ ಮಾಡಲಾಗ್ತಾ ಇದೆ. ಸರಬರಾಜು ಮಾಡ್ತಿದ್ದಂಥ ಕೇರಳದ ಗ್ಯಾಂಗ್ ಈಗ ಅರೆಸ್ಟ್ ಆಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ನಕಲಿ ಸಿಗರೇಟನ್ನು ಸೀಸ್ ಮಾಡಿದ್ದಾರೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು. ಇದು ಕುಮಾರಸ್ವಾಮಿ ಲೇಔಟ್ ಪೊಲೀಸರ ಕಾರ್ಯಾಚರಣೆ. ನಿಷಾದ್ ಶಕೀಲ್ರನ್ನ ಬಂಧಿಸಿದ್ದಾರೆ. ನಕಲಿ ಸಿಗರೇಟ್ ಜಾಲದ ಕಿಂಗ್ ಪಿನ್ ಶಬ್ಬೀರ್ ಈಗ ನಾಪತ್ತೆಯಾಗಿದ್ದಾನೆ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ನಕಲಿ ಸಿಗರೇಟನ್ನ ಮಾರಾಟ ಮಾಡ್ತಿದ್ದ ಇಬ್ಬರ ಬಂಧನವಾಗಿದೆ. ಕುಮಾರಸ್ವಾಮಿ ಲೇಔಟ್ ದಯಾನಂದ ಸಾಗರ್ ಕಾಲೇಜ್ ಹತ್ರ ಒಬ್ಬ ಹುಡುಗ ಐಟಿಸಿ ಕಿಂಗ್ ಸಿಗರೇಟು ಮಾರ್ತಿರ್ತಾರೆ, ಲೈಟ್ಸು ಐಟಿಸಿ ಕಿಂಗ್ ಲೈಟ್ಸು ಮಾರ್ತಿರ್ತಾರೆ. ನಾನು ಅದನ್ನ ನೋಡಿ ತೊಗೊಂಡು ಚೆಕ್ ಮಾಡಿ ನೋಡಿದಾಗ ಅದು ಡೂಪ್ಲಿಕೇಟ್ ಇರುತ್ತೆ. ನಾವು ಐಟಿಸಿ ರೆಪ್ರೆಸೆಂಟೇಟಿವ್ ಚೆಕ್ ಮಾಡಿದಾಗ ಡೂಪ್ಲಿಕೇಟ್ ಇರುತ್ತೆ. ನಾನು ಇಮಿಡಿಯೇಟ್ ಹೋಗಿ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಆವಾಗ ಪೊಲೀಸವ್ರು ಬಂದು ಅಲ್ಲಿ ಚೆಕ್ ಮಾಡಿದಾಗ ಡೂಪ್ಲಿಕೇಟು ಸಿಗುತ್ತೆ. ಸಿಗರೇಟ್ ಅವನ ಹತ್ರ ಒಂದು 8 ಬಂಡ್ಲು ಇರುತ್ತೆ, ಸ್ಕೂಲ್ ಬ್ಯಾಗಲ್ಲಿ ಇಟ್ಕೊಂಡು ಮಾರ್ತಿರ್ತಾರೆ. ಸೊ ಅವನ್ನ ಕರ್ಕೊಂಡೋಗಿ ವಿಚಾರಣೆ ಮಾಡಿ ಎಲ್ಲಿಂದ ತರ್ತೀಯ ಅಂದಾಗ ಅವನು ಹೇಳ್ತಾನೆ, ಇಂಥವ್ರ ಹತ್ರ ತರ್ತೀನಿ ನಾನು ಅಂತ ಹೇಳಿದಾಗ ಆ ಗೋಡನ್ ಹೋಗಿ ರೈಡ್ ಮಾಡ್ಕೊಂಡ್ಬಂದು ಒಂದು 30 ಕಾರ್ಟನ್ನಷ್ಟು ಸಿಗರೇಟು, ಒಂದು ಕಾರ್ಟನ್ನಲ್ಲಿ ಬಂದಿದೆ ಸುಮಾರು 10,000 ಪೀಸ್ ಸಿಗರೇಟ್. ಆ ಥರದ್ದು ಒಂದು 3 ಲಕ್ಷ ಸಿಗರೇಟ್ ಅಷ್ಟು ಸೀಸ್ ಮಾಡಿದ್ದಾರೆ. ಎಲ್ಲ ಡೂಪ್ಲಿಕೇಟ್ ಆಗಿರೋದ್ರಿಂದ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ನಕಲಿ ಸಿಗರೇಟ್ ನ ಮಾರ್ತಾ ಇದ್ದಂತ ಜಾಲವನ್ನ ಪತ್ತೆ ಹಚ್ಚಿರೋದು ಈಗ ಪೊಲೀಸರ ವಶದಲ್ಲಿ ಇದ್ದಾರೆ. ಎಲ್ಲಿಂದ ತರ್ತಾ ಇದಾರಂತೆ ಈ ಒಂದು ಸಿಗರೇಟ್, ಏನ್ ಸಿಗ್ತಾ ಇದೆ ಮಾಹಿತಿ ಇದ್ರ ಬಗ್ಗೆ? ಮಧುಸೂದನ್, ಸದ್ಯ ಆರೋಪಿಗಳು ಕೇರಳ ಮೂಲದವರು ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಆರೋಪಿಗಳು ಪ್ರಮುಖವಾಗಿ ಕಾಂಬೋಡಿಯಾ ಹಾಗೂ ಬಾಂಗ್ಲಾದೇಶದ ಮೂಲಕವಾಗಿ ರಸ್ತೆ ಮಾರ್ಗವಾಗಿ ಅಕ್ರಮವಾಗಿ ನಕಲಿ ಸಿಗರೇಟ್ಗಳನ್ನು ಬೆಂಗಳೂರಿಗೆ ತಂದು ಮಾರಾಟವನ್ನು ಮಾಡ್ತಿರ್ತಾರೆ. ಇದರ ಖಚಿತ ಮಾಹಿತಿ ಆಧಾರದ ಮೇಲೆ ಅರವಿಂದ್ ಪ್ರಸಾದ್ ಎನ್ನವರು ಕುಮಾರಸ್ವಾಮಿ ಲೇಔಟ್ ಪೊಲೀಸರಿಗೆ ದೂರನ್ನು ಕೂಡ ಕೊಡುವಂಥದ್ದು. ದೂರನ್ವಯ ಪೊಲೀಸರು ಓರ್ವ ಆರೋಪಿಯನ್ನು ಮೊದಲಿಗೆ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾರೆ. ಮಾಡಿದಂಥ ಸಂದರ್ಭದಲ್ಲಿ ಆತ ಎಲ್ಲಿಂದ ಆತನಿಗೆ ಡಿಸ್ಟ್ರಿಬ್ಯೂಟ್ ಆಗ್ತಿದೆ ಅನ್ನೋದರ ಮಾಹಿತಿಯನ್ನು ಕೊಡ್ತಾನೆ. ಕೂಡಲೇ ದಾಳಿ ಮಾಡಿದಂಥ ಪೊಲೀಸರು ಸುಮಾರು 60 ಲಕ್ಷ ಮೌಲ್ಯದ 3 ಲಕ್ಷ ಸಿಂಗಲ್ ಸಿಗರೇಟ್ಗಳನ್ನು ವಶಕ್ಕೆ ಪಡೆದಿರುವಂಥದ್ದು. ಅಂದರೆ ಐಟಿಸಿ ಲೈಟ್ಸ್ ಸಿಗರೇಟ್ನ ನಕಲಿ ಬ್ರ್ಯಾಂಡನ್ನು ಆರೋಪಿಗಳು ಮಾರಾಟವನ್ನು ಮಾಡ್ತಿರ್ತಾರೆ. ಅಂದರೆ ಆರೋಪಿಗಳು ಬೆಂಗಳೂರಿನಾದ್ಯಂತ ಈ ಒಂದು ನಕಲಿ ಸಿಗರೇಟನ್ನು ಸಪ್ಲೈ ಮಾಡ್ತಿದ್ರು ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥ ಜೊತೆಗೆ ಆರೋಪಿಗಳ ಹಿಂದೆ ದೊಡ್ಡದಾದಂಥ ಜಾಲವೇ ಇದ್ದು ಇದನ್ನು ಬೇಯಿಸಲಿಕ್ಕೆ ಸದ್ಯ ಪೊಲೀಸರು ಮುಂದಾಗ್ತಿರುವಂಥದ್ದು. ಜೊತೆಗೆ ಪ್ರಕರಣದ ಪ್ರಮುಖ ಕಿಂಗ್ ಪಿನ್ ಅಂತೇಳಿ ಏನು ಹೇಳಲಾಗುತ್ತೆ ಶಬ್ಬೀರ್, ಆತ ನಾಪತ್ತೆ ಆಗಿರುವಂಥದ್ದು. ಆತನ ಹುಡುಕಾಟವನ್ನು ಕೂಡ ಪೊಲೀಸರು ಮುಂದುವರಿಸ್ತಿರುವಂಥದ್ದು. ಈಗ ಆಲ್ರೆಡಿ ನಿಷಾದ್ ಹಾಗೂ ಶಕೀಲ್ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆ ಮಾಡುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂಥದ್ದು. ಪ್ರಾಥಮಿಕ ಮಾಹಿತಿಯಲ್ಲಿ ಆರೋಪಿಗಳು ಕಾಂಬೋಡಿಯಾ ಹಾಗೂ ಬಾಂಗ್ಲಾದೇಶದಿಂದ ಕಡಿಮೆ ಮೊತ್ತಕ್ಕೆ ನಕಲಿ ಸಿಗರೇಟ್ಗಳನ್ನು ಬೆಂಗಳೂರಿಗೆ ತಂದು ಬೆಂಗಳೂರಿನಾದ್ಯಂತ ಡಿಸ್ಟ್ರಿಬ್ಯೂಟ್ ಅನ್ನು ಮಾಡ್ತಿರ್ತಾರೆ. ಅಂದರೆ ಸಣ್ಣದಾದಂಥ ಕ್ಯಾಂಟಿನ್ಮೆಂಟ್ ಸ್ಟೋರ್ಗಳಿಗೆ ಯಾವ ರೀತಿಯಾಗಿ ಡ್ರಗ್ಸನ್ನು ಸಣ್ಣದಾಗಿ ಪೆಡ್ಲಿಂಗ್ ಅನ್ನು ಮಾಡ್ತಾರೆ, ಅದೇ ರೀತಿಯಾಗಿ ನಕಲಿ ಸಿಗರೇಟ್ಗಳನ್ನು ಕೂಡ ಬೆಂಗಳೂರಿನಾದ್ಯಂತ ಆರೋಪಿಗಳು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಈಗ ಸದ್ಯ ಸುಮಾರು 60 ಲಕ್ಷ ಮೌಲ್ಯದ 3 ಲಕ್ಷ ನಕಲಿ ಸಿಗರೇಟ್ಗಳನ್ನು ಪೊಲೀಸರು ಸೀಸ್ ಮಾಡಿ ಹೆಚ್ಚಿನ ವಿಚಾರಣೆಯನ್ನು ಮುಂದುವರಿಸಿರುವಂಥದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.